ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಶುಭ ಮುಂಜಾನೆ. ಮತ್ತು ನಾನಿಲ್ಲಿ ರೊಟ್ಟಿ ಮಾಡೋದನ್ನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮದು ಮಲೆನಾಡು ಕಡೆ ರೊಟ್ಟಿಯಾಗಿರುತ್ತೆ, ಜೋಳದ ರೊಟ್ಟಿ. ಇನ್ನು ಕೆಲವೊಬ್ಬರು ಜೋಳದಲ್ಲೇ ಕಟಕ್ಲು ರೊಟ್ಟಿ ಅಂತ ಮಾಡ್ತಾರೆ, ಅದು ತುಂಬ ಗಟ್ಟಿ ಇರುತ್ತೆ. ನಾವಿಲ್ಲಿ ತುಂಬಾ ಸ್ಮೂತಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿಬಿಟ್ಟು ನೈಟ್ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ಥರ ಹಿಟ್ಟಾಕೊಂಡು ತುಂಬ ತೆಳ್ಳಗೆ ಉದ್ಕೋಬೇಕಾಗತ್ತೆ. ನೋಡಿ, ಏನು ತುಂಬ ಚೆನ್ನಾಗೇ ಉದ್ದುತ್ತಾ ಇದ್ದೀವಿ ನೋಡ್ಬೋದು. ಇಷ್ಟಾದಮೇಲೆ ಅದಕ್ಕೆ ನಾವು ಅದು ಉಡ್ಡಿಂದದು ಇಟ್ಕೊಂಡಿರ್ತೀವಿ. ಆಮೇಲೆ ರೊಟ್ಟಿನ ಹಂಚ್ಮೇಲೆ ಹಾಕಿ ಈ ಥರ ಒಂದು ನೀರು ಬಟ್ಟೆಯಲ್ಲಿ ಈ ಥರ ತ್ಯಾವ ಮಾಡ್ತೀವಿ. ಮೇಲ್ಗಡೆ ಭಾಗ ಮಾತ್ರ ತ್ಯಾವ ಮಾಡ್ತೀವಿ. ಆಮೇಲೆ ಅದು ಸ್ವಲ್ಪ ತಳ ಬೆಂದ ಮೇಲೆ ಒಣ ಬಟ್ಟೆ ತಗೊಂಡು ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ಇದಕ್ಕೇನು ಗಿಂಚ್ಕ ಏನು ಬೇಡ, ಕೈಯಲ್ಲೇ ಮಾಡ್ಬೋದಾಗಿದೆ ರೊಟ್ಟಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಪುಡಿ ಚಟ್ನಿ, ಆಮೇಲೆ ಪುಂಡಿ ಸೊಪ್ಪಿನ ಪಲ್ಯ, ಆಮೇಲೆ ಯಾವುದು ಎಣ್ಗಾಯಿ ಗೊಜ್ಜು, ಬೀನ್ಸ್ ಪಲ್ಯ, ಆಮೇಲೆ ಅಕ್ಕಿ ರೊಟ್ಟಿಗೂ ಅಷ್ಟೇ ಈ ಥರನೇ ಪುಡಿ ಚಟ್ನಿ ಎಲ್ಲ ಹಾಕ್ಕೋಬೋದಾಗಿದೆ. ಮತ್ತು ಇದಕ್ಕೆ ತೆಂಗಿನಕಾಯಿ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಕಡೆ ಕೆಂಪು ಖಾರ ಅಂತ ಮೆಂತ್ಯ ಚಟ್ನಿ ಅಂತ ಮಾಡ್ತಾರೆ. ಕೆಂಪು ಖಾರ ಅಂತಾರೆ, ಗೊಡ್ಡು ಖಾರ ಅಂತಲೂ ಮಾಡ್ತಾರೆ, ಮೆಂತ್ಯ ಚಟ್ನಿ ಅಂತ ಮಾಡ್ತಾರೆ. ನಾನು ನಮ್ಮ ಅಮ್ಮನ ಮನೆಯಿಂದ ಮಾಡಿಸ್ಕೊಂಬರ್ತೀನಿ ಇದು ಮೆಂತ್ಯ ಚಟ್ನಿನ. ನಾನು ನೆಕ್ಸ್ಟು ನಮ್ಮ ಅಮ್ಮನ ಮನೆಗೆ ಹೋದರೆ ತೋರಿಸ್ಕೊಡ್ತೀನಿ. ಇಲ್ಲಿ ಸಂಜೆ ಆಗಿರೋದ್ರಿಂದ ನಾವು ಸ್ವಲ್ಪ ಜೋಳ ಬೇಯಿಸ್ಕೊಂಡಿದ್ವಿ, ನೋಡ್ಬೋದು. ಇಷ್ಟ ಆಗಿತ್ತು ಈ ವಿಡಿಯೋ. ಬಾಯ್ ಸ್ನೇಹಿತರೆ.